ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದಕ್ಕೆ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಮಾಲೀಕತ್ವದ ವಿವಾದ ಬಗೆಹರಿಸುವುದಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಮಾಲೀಕತ್ವದ ವಿಷಯದಲ್ಲಿ ಎಚ್ಚರಿಕೆಯ ಹೆಜ್ಜೆಯನ್ನ ಇಟ್ಟಿದೆ ಜಿಲ್ಲಾಡಳಿತ. ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದಕ್ಕೆ ತಾತ್ಕಾಲಿಕ ವಿರಾಮ. ಮಾಲೀಕತ್ವದ ವಿವಾದ ಬಗೆಹರಿಸುವುದಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಎಚ್ಚರಿಕೆಯ ಹೆಜ್ಜೆಯನ್ನ ಜಿಲ್ಲಾಡಳಿತ ಇಡ್ತಾ ಇದೆ. ಮಾಲೀಕತ್ವ ಬಗ್ಗೆ ಕೋರ್ಟ್ನಲ್ಲಿ ಬಗೆಹರಿಸಿಕೊಳ್ಳುವುದಕ್ಕೆ ಸೂಚನೆ. ಎರಡೂ ಕಡೆ ದಾಖಲೆಯನ್ನ ಪರಿಶೀಲಿಸುವುದಕ್ಕೆ ಜಿಲ್ಲಾಡಳಿತ ತೀರ್ಮಾನಿಸಿದೆ. ಸದ್ಯ ಈದ್ಗಾ ಮೈದಾನದಲ್ಲಿ ಸಾರ್ವಜನಿಕ ಪಾರ್ಕಿಂಗ್ಗೆ ಅವಕಾಶ ಇದೆ. ವಾಹನಗಳ ಪಾರ್ಕಿಂಗ್ಗೆ ಅವಕಾಶವನ್ನ ಕಲ್ಪಿಸಿದ್ದಾರೆ ಡಿಸಿ ಗುರುದತ್ ಹೆಗ್ಡೆ. ಸಿಸಿಟಿವಿ ಲೈಟ್ಗಳ ಅಳವಡಿಕೆ ಮಾಡಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಬೇಲಿ ತೆರವು ಮಾಡಿ ಬ್ಯಾರಿಕೇಡ್ ಅನ್ನ ಹಾಕಿ ಪೊಲೀಸರು ಭದ್ರತೆ ವ್ಯವಸ್ಥೆ ಮಾಡಿದ್ದಾರೆ. ಶಿವಮೊಗ್ಗದ ಈದ್ಗಾ ಮೈದಾನ ವಿವಾದ ಈಗ ತಾತ್ಕಾಲಿಕ ವಿರಾಮ ಬಿದ್ದಿದೆ. ಮಾಲೀಕತ್ವದ ವಿವಾದವನ್ನ ಬಗೆಹರಿಸೋದಕ್ಕೆ ಜಿಲ್ಲಾಡಳಿತ ಮುಂದಾಗಿದ್ದು ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ. ಸದ್ಯ ಈದ್ಗಾ ಮೈದಾನದಲ್ಲಿ ಸಾರ್ವಜನಿಕ ಪಾರ್ಕಿಂಗ್ಗೆ ಅವಕಾಶವನ್ನ ನೀಡಲಾಗಿದೆ. ನಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಏನು ಈದ್ಗಾ ಮೈದಾನದ್ದು ವಿಚಾರಕ್ಕೆ ಸಾಕಷ್ಟು ಈಗ ಪ್ರತಿಭಟನೆ ಆಗಿತ್ತು ಮತ್ತು ಅದರ ಕುರಿತು ಸಾಕಷ್ಟು ನಮ್ಮ ಜನಪ್ರತಿನಿಧಿ ಆಗಿರ್ಬೋದು ಅಥವಾ ದರ್ಗಾ ಕಮಿಟಿಯವರು ಆಗಿರ್ಬೋದು ಮನವಿಯನ್ನು ಸಹಿತ ಸಲ್ಲಿಸಿದರು. ಸೊ ಈ ವಿಚಾರವಾಗಿ ಈಗ ನಾವು ಎಲ್ಲ ಸಂಬಂಧಪಟ್ಟವ್ರ ಜೊತೆ ಸಾಕಷ್ಟು ಮೀಟಿಂಗ್ಗಳನ್ನು ಮಾಡಿದ್ದೀವಿ. ಅದರಲ್ಲೂ ನಮ್ಮ SP ಅವರು ಭಾಳ ಮುತುವರ್ಜಿ ವಹಿಸಿ ಸಾಕಷ್ಟು ಸಭೆಗಳನ್ನು ಮಾಡಿದ್ದಾರೆ ಮತ್ತು ಎಲ್ಲ ಲೀಡರ್ಸ್ಗಳು ಆಯಿತು ಸಂಬಂಧಪಟ್ಟವ್ರನ್ನ ಕಾನ್ಫಿಡೆನ್ಸಲ್ಲಿ ತೊಗೊಂಡು ಅದನ್ನು ಇಶ್ಯೂವನ್ನು ಸಾಲ್ವ್ ಸಹಿತ ಈಗ ಮಾಡಿದ್ದಾರೆ. ಅದನ್ನು ನಾಳೆಯಿಂದನೇ ಈಗ ಮೊದಲು ರಂಜಾನ್ ಹಬ್ಬದ ಪೂರ್ವವಾಗಿ ಹೆಂಗಿತ್ತು ಯಾವ ಥರ ಬಳಕೆಯಲ್ಲಿತ್ತು ಅದೇ ರೀತಿ ಬಳಕೆ ಮಾಡಲಿಕ್ಕೆ ನಾವು ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.